ಹಾಯ್ ಎಲ್ರಿಗೂ ನಮಸ್ಕಾರ. ಶೇರ್ ಮಾರ್ಕೆಟ್ ಇನ್ ಕನ್ನಡ ಚಾನಲ್ಗೆ ನಿಮಗೆ ಸ್ವಾಗತ. ಅಕ್ಟೋಬರ್ 17ರ ಮಾರ್ಕೆಟ್ ಅಪ್ಡೇಟ್ನ ಅಬ್ಸರ್ವ್ ಮಾಡೋದಾದ್ರೆ ಮಾರ್ಕೆಟ್ನ ಸ್ಟ್ರಾಂಗ್ ಮೊಮೆಂಟಮ್ ಇವತ್ತು ಕೂಡ ಕಂಟಿನ್ಯೂ ಆಗಿದೆ. ನಿಫ್ಟಿಯಲ್ಲಿ 124 ಪಾಯಿಂಟ್ಗಳ ಜಂಪ್ ನೋಡೋದಕ್ಕೆ ಸಿಕ್ತು. 0.5% ನಿಫ್ಟಿ ಗೇನ್ ಆಗಿದೆ. 25,700 ಮೇಲ್ಗಡೆ ನಿಫ್ಟಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಸೊ 1 ಇಯರ್ ಹೈ ಲೆವೆಲ್ಸ್ನ ಅರೌಂಡ್ ಅಲ್ಲಿ ಈಗ ನಿಫ್ಟಿ 50 ಟ್ರೇಡ್ ಆಗ್ತದೆ. ಸೊ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಮಾರ್ಕೆಟ್ನಲ್ಲಿ ಕಂಟಿನ್ಯೂ ಆಗ್ತದೆ. ಸೆನ್ಸೆಕ್ಸ್ ಕೂಡ 484 ಪಾಯಿಂಟ್ಗಳಷ್ಟು ಗೇನ್ ಆಯಿತು. 0.6% ಜಂಪ್ ಸೆನ್ಸೆಕ್ಸ್ನಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. ಬ್ಯಾಂಕ್ ನಿಫ್ಟಿ ಕೂಡ 0.5% ಗೇನ್ ಆಯಿತು. ಬಟ್ ಐಟಿ ಇಂಡೆಕ್ಸ್ನಲ್ಲಿ ಸಾಕಷ್ಟು ವೀಕ್ನೆಸ್ ಇವತ್ತು ನೋಡೋದಕ್ಕೆ ಸಿಕ್ತು. 1.5%ಗೂ ಹೆಚ್ಚಾಗಿ ನಿಫ್ಟಿ ಐಟಿ ಇಂಡೆಕ್ಸ್ ಕರೆಕ್ಟ್ ಆಗಿದೆ. ಐಟಿ ಸ್ಟಾಕ್ಗಳಲ್ಲಿ ಸ್ವಲ್ಪ ಪ್ರೆಷರ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ಸ್ಮಾಲ್ ಕ್ಯಾಪ್ ಮಿಡ್ ಕ್ಯಾಪ್ ಸ್ಟಾಕ್ಗಳು ಕೂಡ ಸ್ವಲ್ಪ ಮಟ್ಟಿಗೆ ಇವತ್ತು ಕರೆಕ್ಟ್ ಆಯಿತು. ಸೊ ಇಂಡೆಕ್ಸ್ನಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ಇದ್ರೂ ಕೂಡ ಸಾಕಷ್ಟು ಜನರ ಪೋರ್ಟ್ಫೋಲಿಯೋನಲ್ಲಿ ಅಷ್ಟಾಗಿ ರಿಟರ್ನ್ಸ್ ನೋಡೋದಕ್ಕೆ ಸಿಕ್ಕಿರೋದಿಲ್ಲ. ಅದಕ್ಕೆ ರೀಸನ್ ಸೆಲೆಕ್ಟೆಡ್ ನಿಫ್ಟಿ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡ್ತಿದೆ. ಮೇ ಬಿ ನಿಮ್ಮ ಪೋರ್ಟ್ಫೋಲಿಯೋನಲ್ಲಿರುವಂಥ ಸ್ಟಾಕ್ಗಳಲ್ಲಿ ಅಷ್ಟಾಗಿ ಮೊಮೆಂಟಮ್ ಬರ್ತಿಲ್ಲ. ಯೂಶಲಿ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ಗಳಲ್ಲಿ ಹೆಚ್ಚಿನ ಒಂದು ಇನ್ವೆಸ್ಟ್ಮೆಂಟ್ಸ್ ಇದ್ದಾಗ ಈ ರೀತಿಯ ಒಂದು ರಿಟರ್ನ್ಸ್ ಎಕ್ಸ್ಪೆಕ್ಟೆಡ್ ಇರುತ್ತೆ. ಬಟ್ ಯಾವಾಗ ಮಿಡ್ ಕ್ಯಾಪ್ ಸ್ಮಾಲ್ ಕ್ಯಾಪ್ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ರ್ಯಾಲಿ ಬರುತ್ತೆ ಆಗ ನಿಮ್ಮ ಪೋರ್ಟ್ಫೋಲಿಯೋ ಕೂಡ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಆದ್ದರಿಂದ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗಬೇಕಾಗುತ್ತೆ. ಡೈವರ್ಸಿಫಿಕೇಶನ್ ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ನಿಫ್ಟಿ 50 ಸ್ಟಾಕ್ಗಳನ್ನು ಕೂಡ ಪೋರ್ಟ್ಫೋಲಿಯೋನಲ್ಲಿ ಹೋಲ್ಡ್ ಮಾಡ್ಕೋಬೇಕಾಗತ್ತೆ. ನಿಫ್ಟಿಯ ಟಾಪ್ ಗೇನರ್ಸ್ ಮತ್ತು ಲೂಸರ್ಸ್ ಅನ್ನು ಅಬ್ಸರ್ವ್ ಮಾಡಿದಾಗ ಏಷ್ಯನ್ ಪೇಂಟ್ಸ್ ಇವತ್ತು ಟಾಪ್ ಗೇನರ್ ಆಗಿತ್ತು. 4% ಜಂಪ್ ಏಷ್ಯನ್ ಪೇಂಟ್ ಸ್ಟಾಕ್ ಪ್ರೈಸ್ನಲ್ಲಿ ನೋಡೋದಕ್ಕೆ ಸಿಗ್ತದೆ. ಕ್ರೂಡ್ ಆಯಿಲ್ನ ಪ್ರೈಸಸ್ ಸಾಕಷ್ಟು ಫಾಲ್ ಆಗ್ತಿರೋದ್ರಿಂದ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳಲ್ಲಿ ಒಳ್ಳೆ ಒಂದು ಮೊಮೆಂಟಮ್ ನೋಡೋದಕ್ಕೆ ಸಿಕ್ಕಿದೆ. ಪ್ರತಿ ಬ್ಯಾರಲ್ ಕ್ರೂಡ್ ಆಯಿಲ್ನ ಪ್ರೈಸ್ ಈಗ $60ನ ಅರೌಂಡಲ್ಲಿ ಟ್ರೇಡ್ ಆಗ್ತದೆ. ಸೊ ಈ ಪೇಂಟ್ ಕಂಪನಿಗಳ ಟೋಟಲ್ ಎಕ್ಸ್ಪೆನ್ಸ್ನಲ್ಲಿ 55ರಿಂದ 60%ನ ಎಕ್ಸ್ಪೆನ್ಸ್ ಏನಿದೆ ಅದು ಕ್ರೂಡ್ ಆಯಿಲ್ ರಿಲೇಟೆಡ್ ಪ್ರಾಡಕ್ಟ್ಸ್ಗಳ ಮೇಲೇನೆ ಸ್ಪೆಂಡ್ ಆಗುತ್ತೆ. ಆದ್ದರಿಂದ ಕ್ರೂಡ್ ಆಯಿಲ್ನ ಪ್ರೈಸಸ್ ಕಡಿಮೆ ಆಗ್ತದೆ ಅನ್ನುವಂಥ ನ್ಯೂಸ್ ಬಂದಾಗ ಪೇಂಟ್ ಸೆಕ್ಟರ್ನ ಸ್ಟಾಕ್ಗಳು ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡುತ್ತೆ. ಅದೇ ರೀಸನ್ನಿಂದ ಏಷ್ಯನ್ ಪೇಂಟ್ಸ್, ಕಾನ್ಸೈ ನೆರೋಲೆಕ್, ಬರ್ಜರ್ ಪೇಂಟ್ಸ್ ಇವತ್ತು ಪಾಸಿಟಿವ್ ಆಗಿ ಟ್ರೇಡ್ ಆಗಿದೆ. ಮ್ಯಾಕ್ಸ್ ಹೆಲ್ತ್ ಕೇರ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2.5% ಅರೌಂಡಲ್ಲಿ ಇವತ್ತು ಜಂಪ್ ನೋಡೋದಕ್ಕೆ ಸಿಕ್ತು. M&M ಕೂಡ 2.5% ಅರೌಂಡಲ್ಲಿ ಗೇನ್ ಆಗಿದೆ. ಭಾರತಿ ಏರ್ಟೆಲ್ನಲ್ಲಿ ಕೂಡ 2%ಗೂ ಹೆಚ್ಚಿನ ಜಂಪ್ ನೋಡೋದಕ್ಕೆ ಸಿಕ್ತು. ITC ಕೂಡ 2% ಅರೌಂಡಲ್ಲಿ ಗೇನ್ ಆಗಿದೆ. ಟಾಪ್ ಲೂಸರ್ಸ್ ಲಿಸ್ಟ್ನಲ್ಲಿ ವಿಪ್ರೋ ನೋಡೋದಕ್ಕೆ ಸಿಕ್ತು. 5.5% ಅರೌಂಡಲ್ಲಿ ವಿಪ್ರೋ ಕರೆಕ್ಟ್ ಆಗಿದೆ. ನಿನ್ನೆ ವಿಪ್ರೋ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಪ್ರಾಫಿಟ್ಸ್, ರೆವೆನ್ಯೂಸ್ ಇಯರ್ ಆನ್ ಇಯರ್ ಫ್ಲಾಟ್ ಆಗಿತ್ತು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ಸ್ ಫಾಲ್ ಆಗಿತ್ತು. ಸೊ ಆ ಒಂದು ರೀಸನ್ನಿಂದ ವಿಪ್ರೋನಲ್ಲಿ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಗ್ತದೆ. ಕೆಲವೊಂದಿಷ್ಟು ಬ್ರೋಕರೇಜ್ಗಳು ವಿಪ್ರೋನಲ್ಲಿ ಈಗಲೂ ಕೂಡ ಸೆಲ್ ಕಾಲನ್ನು ಕೊಡ್ತಾ ಇದ್ದಾರೆ. ಜೆಫ್ರೀಸ್ ಅಂಡರ್ ಪರ್ಫಾರ್ಮ್ ರೇಟಿಂಗ್ ಅನ್ನು ಕೊಟ್ಟಿದ್ದು 220ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಮೋತಿಲಾಲ್ ಓಸ್ವಾಲ್ ಕೂಡ ಸೆಲ್ ರೆಕಮೆಂಡೇಶನ್ ಕೊಟ್ಟಿದ್ದು 200ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಬಟ್ ನೋಮುರಾ ಬೈ ರೆಕಮೆಂಡೇಶನ್ ಕೊಡ್ತಿದ್ದಾರೆ. 280ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಹಾಗೆಯೇ GM ಫಿನಾನ್ಷಿಯಲ್ಸ್ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟು 290ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಡ್ತಾ ಇದ್ದಾರೆ. ಬಟ್ ನಾವು ವಿಪ್ರೋ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಕಳೆದ ಕೆಲವು ಕ್ವಾರ್ಟರ್ಗಳಿಂದ ಪ್ರಾಫಿಟ್ಸ್ ಇನ್ಕ್ರೀಸ್ ಆಗ್ತಿರೋದು ಕಾಣಿಸ್ತಿಲ್ಲ. ಕ್ವಾರ್ಟರ್ 1ನಲ್ಲಿ ಒಳ್ಳೆ ಒಂದು ಪರ್ಫಾರ್ಮೆನ್ಸ್ ಬಂತು. ಬಟ್ ಮತ್ತೆ ಕ್ವಾರ್ಟರ್ 2ನಲ್ಲಿ ಪರ್ಫಾರ್ಮೆನ್ಸ್ ಅಷ್ಟೇನು ಸ್ಟ್ರಾಂಗ್ ಆಗಿ ಕಾಣಿಸ್ತಿಲ್ಲ. ಆದ್ರಿಂದ ಈ ಒಂದು ಸ್ಟಾಕ್ನಿಂದ ಎಕ್ಸಿಟ್ ಆಗಿ ಬೇರೆ IT ಸ್ಟಾಕ್ಗಳಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ಬೆಟರ್ ಒಪಿನಿಯನ್ ಆಗ್ಬೋದು. ಸೊ ಕ್ವಾರ್ಟರ್ಲಿ ರಿಸಲ್ಟ್ ಅನ್ನು ಅಬ್ಸರ್ವ್ ಮಾಡಿದಾಗ ಈ ರೀತಿ ಒಂದು ಟ್ರೆಂಡ್ ಕಾಣಿಸ್ತಿದೆ. ಹಾಗೆ ಇನ್ಫೋಸಿಸ್ನಲ್ಲಿ ಕೂಡ 2%ನ ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ತು. ಸೊ ಇನ್ಫೋಸಿಸ್ ಒಳ್ಳೆ ಒಂದು ರಿಸಲ್ಟ್ ಅನ್ನು ಡಿಕ್ಲೇರ್ ಮಾಡಿದ್ರು. ಒಳ್ಳೆ ಒಂದು ರೆವೆನ್ಯೂ ಗ್ರೋತ್, ಪ್ರಾಫಿಟ್ ಗ್ರೋತ್ ನೋಡೋದಕ್ಕೆ ಸಿಕ್ಕಿತ್ತು. ಆದರೂ ಕೂಡ ಸ್ಟಾಕ್ ಪ್ರೈಸ್ನಲ್ಲಿ ವೀಕ್ನೆಸ್ ನೋಡೋದಕ್ಕೆ ಸಿಗ್ತದೆ. ಮೇ ಬಿ ಬೈಬ್ಯಾಕ್ ರೆಕಾರ್ಡ್ ಡೇಟ್ ಅನೌನ್ಸ್ ಆಗಿಲ್ಲ ಅನ್ನುವಂಥ ನ್ಯೂಸ್ ಕೂಡ ಆಗಿರ್ಬೋದು. ಬಟ್ ಈಗಲೂ ಕೂಡ ಬ್ರೋಕರೇಜ್ಗಳು ಒಳ್ಳೆ ಒಂದು ಟಾರ್ಗೆಟ್ಸ್ ಅನ್ನು ಇನ್ಫೋಸಿಸ್ನಲ್ಲಿ ಕೊಟ್ಟಿದ್ದಾರೆ. ನೋಮುರಾ ಕಡೆಯಿಂದ 1720ರ ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಜೆಫ್ರೀಸ್ 1700ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. HSBC ಕೂಡ 1730ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದಾರೆ. ಸೊ ಈ ಒಂದು ಪ್ರೈಸ್ನಿಂದ 17% ಗೇನ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಮೇ ಬಿ ಬೈಬ್ಯಾಕ್ ರಿಲೇಟೆಡ್ ಇನ್ಫಾರ್ಮೇಷನ್ಸ್ ಇನ್ನಷ್ಟು ಸಿಗ್ತಾ ಹೋದಾಗ ಸ್ಟಾಕ್ ಪಾಸಿಟಿವ್ ರ್ಯಾಲಿಯನ್ನು ಕೊಡ್ಬೋದು. ಹಾಗೆ ₹23ಯ ಡಿವಿಡೆಂಡ್ ಕೂಡ ಅನೌನ್ಸ್ ಆಗಿದೆ. ಆ ಒಂದು ಡಿವಿಡೆಂಡ್ ರೆಕಾರ್ಡ್ ಡೇಟ್ನ ಅರೌಂಡಲ್ಲಿ ಕೂಡ ಬೈಯಿಂಗ್ ಎಮರ್ಜ್ ಆಗುವಂಥ ಚಾನ್ಸಸ್ ಇರುತ್ತೆ. HCL ಟೆಕ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 2% ಅರೌಂಡಲ್ಲಿ ಇವತ್ತು ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಟೆಕ್ ಮಹೀಂದ್ರ ಕೂಡ 1%ಗೂ ಹೆಚ್ಚಾಗಿ ಕರೆಕ್ಟ್ ಆಯಿತು. ಎಟರ್ನಲ್ ಸ್ಟಾಕ್ ಪ್ರೈಸ್ನಲ್ಲಿ ಕೂಡ 1%ಗೂ ಹೆಚ್ಚಿನ ಕರೆಕ್ಷನ್ ನೋಡೋದಕ್ಕೆ ಸಿಕ್ಕಿದೆ. ಬೆಳಗ್ಗೆ ಆಲ್ಮೋಸ್ಟ್ 4% ಅರೌಂಡಲ್ಲಿ ಎಟರ್ನಲ್ ಕರೆಕ್ಟ್ ಆಗಿತ್ತು. ಅದಾದಮೇಲೆ ಸ್ವಲ್ಪ ರಿಕವರಿ ನೋಡೋದಕ್ಕೆ ಸಿಕ್ಕಿದೆ. ಸೊ ಎಟರ್ನಲ್ ಕೂಡ ನಿನ್ನೆ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ರೆವೆನ್ಯೂ ಸ್ಟ್ರಾಂಗ್ ಆಗಿ ಜಂಪ್ ಆಗಿತ್ತು. ಪ್ರಾಫಿಟ್ಸ್ ಎಕ್ಸ್ಪೆಕ್ಟೇಷನ್ ಪ್ರಕಾರ ಗೇನ್ ಆಗಿಲ್ಲ. ಹಾಗೆ ಮಾರ್ಜಿನ್ ಡಿಸಪಾಯಿಂಟ್ ಮಾಡಿದೆ ಅನ್ನೋದು ಕೆಲವೊಂದಿಷ್ಟು ಬ್ರೋಕರೇಜ್ಗಳ ವ್ಯೂ ಆಗಿರುತ್ತೆ. ಬಟ್ ಎಲ್ಲ ಬ್ರೋಕರೇಜ್ಗಳ ಕಡೆಯಿಂದ ಟಾರ್ಗೆಟ್ಸ್ ಇನ್ಕ್ರೀಸ್ ಆಗ್ತಿರೋದೇ ಕಾಣಿಸ್ತಿದೆ. HSBC ಈಗಲೂ ಕೂಡ 390ರ ಟಾರ್ಗೆಟ್ ಪ್ರೈಸ್ ಅನ್ನು ಕೊಟ್ಟಿದ್ದು ಬೈ ರೆಕಮೆಂಡೇಶನ್ ಕೊಡ್ತಾ ಇದ್ದಾರೆ. ಆಮ್ಕೆ ಗ್ಲೋಬಲ್ ಈ ಮುಂಚೆ 330ರ ಟಾರ್ಗೆಟ್ ಪ್ರೈಸ್ ಕೊಟ್ಟಿದ್ರು. ಅದನ್ನು 430ಕ್ಕೆ ಇನ್ಕ್ರೀಸ್ ಮಾಡ್ತಿದ್ದಾರೆ.
ಹಾಗೆಯೇ ನೋಮುರಾ ಕೂಡ ಬೈ ರೆಕಮೆಂಡೇಶನ್ ಕೊಟ್ಟಿದ್ದು 370 ಟಾರ್ಗೆಟ್ ಪ್ರೈಸ್ ಇದೆ. ಮೋತಿಲಾಲ್ ಓಸ್ವಾಲ್ ಕೂಡ 410 ಟಾರ್ಗೆಟ್ ಪ್ರೈಸ್ ಅನ್ನ ಕೊಡ್ತಾ ಇದ್ದಾರೆ. ನೋಮಾ ಕಡೆಯಿಂದ ಕೂಡ 400 ಟಾರ್ಗೆಟ್ ಪ್ರೈಸ್ ನೋಡೋದಕ್ಕೆ ಸಿಗ್ತದೆ. ಸೊ ಆಲ್ಮೋಸ್ಟ್ ಎಲ್ಲ ಬ್ರೋಕರೇಜ್ಗಳು ಟಾರ್ಗೆಟ್ಸ್ ಅನ್ನ ಇನ್ಕ್ರೀಸ್ ಮಾಡಿದ್ದಾರೆ. ಒಳ್ಳೆ ಒಂದು ನೆಟ್ ಆರ್ಡರ್ ವ್ಯಾಲ್ಯೂ ಅನ್ನ ಎಟರ್ನಲ್ ಡಿಕ್ಲೇರ್ ಮಾಡಿದ್ದಾರೆ. ಫುಡ್ ಡೆಲಿವರಿ ಬಿಸ್ನೆಸ್ ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನೇ ಕೊಡ್ತಿದೆ. ಬ್ಲಿಂಕಿಟ್ ಬಿಸ್ನೆಸ್ನಿಂದ ಸ್ವಲ್ಪ ಮಟ್ಟಿಗೆ ಪ್ರಾಬ್ಲಮ್ಸ್ ಆಗ್ತದೆ. ಬಟ್ ಬ್ಲಿಂಕಿಟ್ನಲ್ಲಿ ಆರ್ಡರ್ ವ್ಯಾಲ್ಯೂಸ್ ಇನ್ಕ್ರೀಸ್ ಆಗ್ತಿರೋದು, ಹಾಗೆಯೇ ಕಂಪನಿ ಒಳ್ಳೆ ಒಂದು ರೆವೆನ್ಯೂಸ್ ಜನರೇಟ್ ಮಾಡ್ತಿರೋದು ಫ್ಯೂಚರ್ನಲ್ಲಿ ಒಳ್ಳೆ ರಿಟರ್ನ್ಸ್ ಜನರೇಟ್ ಮಾಡಿ ಕೊಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು ಬ್ರೋಕರೇಜ್ಗಳ ವ್ಯೂ ಆಗಿದೆ. ಸೊ ಎಟರ್ನಲ್ ಸ್ಟಾಕ್ ಅನ್ನ ಹೋಲ್ಡ್ ಮಾಡ್ತಿದ್ದಾರೆ ಅಂದ್ರೆ ಖಂಡಿತವಾಗ್ಲೂ ಕಂಟಿನ್ಯೂ ಮಾಡಬಹುದಾಗುತ್ತೆ. ಜಿಯೋ ಫಿನಾನ್ಷಿಯಲ್ಸ್ ಕೂಡ ನಿನ್ನೆ ತಮ್ಮ Q2 ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ರು. ಆಲ್ಮೋಸ್ಟ್ ಒಂದು ಫ್ಲಾಟ್ ರಿಸಲ್ಟ್ ನೋಡೋದಕ್ಕೆ ಸಿಕ್ಕಿತ್ತು. ಇದರಿಂದ ಸ್ವಲ್ಪ ಮಟ್ಟಿಗೆ ಸೆಲ್ಲಿಂಗ್ ಪ್ರೆಷರ್ ಜಿಯೋ ಫಿನಾನ್ಷಿಯಲ್ ಸ್ಟಾಕ್ ಪ್ರೈಸ್ ನಲ್ಲಿ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸಾಕಷ್ಟು ಡಿಫರೆಂಟ್ ಬಿಸ್ನೆಸ್ ಗಳಿಗೆ ಎಂಟರ್ ಆಗ್ತಿದ್ದಾರೆ, ಬಟ್ ಅಷ್ಟಾಗಿ ಸ್ಟ್ರಾಂಗ್ ರಿಸಲ್ಟ್ಸ್ ನೋಡೋದಕ್ಕೆ ಸಿಗ್ತಿಲ್ಲ. ಈಗಷ್ಟೇ AMC ಬಿಸ್ನೆಸ್ ಗೆ ಎಂಟರ್ ಆಗಿದ್ದು ಕೆಲವೊಂದಿಷ್ಟು ಫಂಡ್ ಗಳನ್ನ ಲಾಂಚ್ ಮಾಡಿದ್ದಾರೆ. ಸೊ ಮೇ ಬಿ ಮುಂದಿನ ದಿನಗಳಲ್ಲಿ ಒಳ್ಳೆ ಒಂದು ರೆವೆನ್ಯೂಸ್ ಈ ಬಿಸ್ನೆಸ್ ನಿಂದ ಜನರೇಟ್ ಆಗ್ಬೋದು. ಯೆಸ್ ಬ್ಯಾಂಕ್ ಸ್ಟಾಕ್ ಪ್ರೈಸ್ ನಲ್ಲಿ ಕೂಡ 4% ಕರೆಕ್ಷನ್ ಇವತ್ತು ನೋಡೋದಕ್ಕೆ ಸಿಕ್ಕಿದೆ. ರೀಸೆಂಟ್ ಆಗಿ ಜಾಪನೀಸ್ ಗ್ರೂಪ್ SMBC ಈ ಒಂದು ಕಂಪನಿಯಲ್ಲಿ 25% ಅರೌಂಡ್ ಅಲ್ಲಿ ಸ್ಟೇಕ್ ಅನ್ನ ಬೈ ಮಾಡಿದ್ರು. ಆ ನ್ಯೂಸ್ ನಿಂದ ಸ್ಟಾಕ್ ಸ್ಟ್ರಾಂಗ್ ಆಗಿ ಪರ್ಫಾರ್ಮ್ ಮಾಡಿತ್ತು. ಸೊ SMBC 25% ಗಿಂತ ಹೆಚ್ಚಿನ ಸ್ಟೇಕ್ ಅನ್ನ ಬೈ ಮಾಡೋದಿಲ್ಲ ಅನ್ನುವಂಥ ಒಂದು ನ್ಯೂಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ RBI ನ ಕಡೆಯಿಂದ ಪರ್ಮಿಷನ್ ಇದ್ದಿದ್ದು ಕೂಡ 25% ಆಗಿತ್ತು. ಅಷ್ಟು ಸ್ಟೇಕ್ ಅನ್ನ ಆಲ್ರೆಡಿ ಅವರು ಬೈ ಮಾಡ್ಕೊಂಡಿದ್ದಾರೆ. ಸೊ ಇದು ನೆಗೆಟಿವ್ ನ್ಯೂಸ್ ಆಗಿರೋದಿಲ್ಲ. ಸ್ಟಾಕ್ ನಲ್ಲಿ ಒಂದು ಸ್ಟ್ರಾಂಗ್ ಮೊಮೆಂಟಮ್ ಇದ್ದಿದ್ರಿಂದ ಪ್ರಾಫಿಟ್ ಬುಕ್ ಮಾಡ್ಕೊಳ್ಳೋದಕ್ಕೆ ಈ ಒಂದು ನ್ಯೂಸ್ನ ಬಳಕೆ ಆಗಿದೆ. ಬಟ್ ಯೆಸ್ ಬ್ಯಾಂಕ್ Q2 ನಲ್ಲಿ ಒಂದು ಸ್ಟ್ರಾಂಗ್ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟರೆ ಸ್ಟಾಕ್ ಮತ್ತೆ ರಿಕವರ್ ಆಗುವಂಥ ಚಾನ್ಸಸ್ ಇದ್ದೇ ಇರುತ್ತೆ. ಟಾಟಾ ಟೆಕ್ನಾಲಜೀಸ್ ಕೂಡ ತಮ್ಮ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡಿದರೆ 5% ಪ್ರಾಫಿಟ್ ನಲ್ಲಿ ಇಯರ್ ಆನ್ ಇಯರ್ ಗ್ರೋತ್ ನೋಡೋದಕ್ಕೆ ಸಿಗ್ತದೆ. 166 ಕೋಟಿ ಪ್ರಾಫಿಟ್ ಈ ಒಂದು ಕ್ವಾರ್ಟರ್ ನಲ್ಲಿ ಡಿಕ್ಲೇರ್ ಆಗಿದೆ. ಸೆಪ್ಟೆಂಬರ್ 2024ರಲ್ಲಿ 157 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಬಟ್ ಲಾಸ್ಟ್ ಕ್ವಾರ್ಟರ್ ನಲ್ಲಿ 170 ಕೋಟಿ ಪ್ರಾಫಿಟ್ಸ್ ಅನ್ನು ಡಿಕ್ಲೇರ್ ಮಾಡಿದ್ರು. ಕ್ವಾರ್ಟರ್ ಆನ್ ಕ್ವಾರ್ಟರ್ ಪ್ರಾಫಿಟ್ ಸ್ವಲ್ಪ ಫಾಲ್ ಆಗಿದೆ. ಸೊ ಈ ಒಂದು ಕಂಪನಿ ಕೂಡ ಅಷ್ಟೇ ಮಾರ್ಕೆಟ್ ನಲ್ಲಿ ಲಿಸ್ಟ್ ಆದಾಗಿಂದ ಅಷ್ಟೇನು ಸ್ಟ್ರಾಂಗ್ ರಿಸಲ್ಟ್ಸ್ ಅನ್ನು ಡಿಕ್ಲೇರ್ ಮಾಡ್ತಿಲ್ಲ. ಆಲ್ಮೋಸ್ಟ್ ಫ್ಲಾಟ್ ರೆವೆನ್ಯೂಸ್ ಫ್ಲಾಟ್ ಪ್ರಾಫಿಟ್ಸ್ ನಮಗೆ ನೋಡೋದಕ್ಕೆ ಸಿಗ್ತದೆ. ಸೊ ಟಾಟಾ ಟೆಕ್ನಾಲಜೀಸ್ ಒಳ್ಳೆ ಒಂದು ಲಿಸ್ಟಿಂಗ್ ಅನ್ನು ಪಡ್ಕೊಂಡು 1400 ಹೈ ಅನ್ನು ಟಚ್ ಮಾಡಿತ್ತು. ಆ ಒಂದು ದಿನದಿಂದ ಸ್ಟಾಕ್ ನಲ್ಲಿ ಸಾಕಷ್ಟು ವೀಕ್ನೆಸ್ ನೋಡೋದಕ್ಕೆ ಸಿಕ್ಕಿದೆ. ಸೊ ಮತ್ತೆ ಈ ಒಂದು ಸ್ಟಾಕ್ 800 ಹೈ ಅನ್ನು ಕೂಡ ಕ್ರಾಸ್ ಮಾಡೋದಕ್ಕೆ ಸಾಧ್ಯ ಆಗ್ತಿಲ್ಲ. BML ಕಂಪನಿ ಒಂದು MOU ಅನ್ನು ಸೈನ್ ಮಾಡಿದರೆ. ಕೈನೆಕೋ ಅನ್ನುವಂಥ ಕಂಪನಿ ಜೊತೆಯಲ್ಲಿ ಡಿಫೆನ್ಸ್ ಇಕ್ವಿಪ್ಮೆಂಟ್ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ಈ ಒಂದು MOU ಸೈನ್ ಆಗಿದೆ. ಈ ಒಂದು ನ್ಯೂಸ್ನಿಂದ ಸ್ಟಾಕ್ ಬೆಳಿಗ್ಗೆ ಪಾಸಿಟಿವ್ ಆಗಿ ಟ್ರೇಡ್ ಆಗಿತ್ತು. ಬಟ್ ಅದಾದಮೇಲೆ ಸೆಲ್ಲಿಂಗ್ ಪ್ರೆಷರ್ ನೋಡೋದಕ್ಕೆ ಸಿಕ್ಕಿದೆ. ನೆಗೆಟಿವ್ ಆಗಿ ಇವತ್ತು ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ರೀತಿಯ ಆರ್ಡರ್ಗಳು MOUಗಳು ಲಾಂಗ್ ಟರ್ಮ್ಗೆ ಪಾಸಿಟಿವ್ ಆಗುತ್ತೆ. ಡಿಕ್ಸಾನ್ ಟೆಕ್ನಾಲಜೀಸ್ ಕೂಡ ತಮ್ಮ Q2 ರಿಸಲ್ಟ್ ಅನ್ನ ಇವತ್ತು ಡಿಕ್ಲೇರ್ ಮಾಡಿದ್ರು. ಕಂಪನಿಯ ಪ್ರಾಫಿಟ್ಸ್ 72% ಇನ್ಕ್ರೀಸ್ ಆಗಿದೆ. ಈ ಒಂದು ಕ್ವಾರ್ಟರ್ ನಲ್ಲಿ 670 ಕೋಟಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ 2024 ಕ್ವಾರ್ಟರ್ ನಲ್ಲಿ 390 ಕೋಟಿಯ ಪ್ರಾಫಿಟ್ಸ್ ಬಂದಿತ್ತು. ಲಾಸ್ಟ್ ಕ್ವಾರ್ಟರ್ ನಲ್ಲಿ 200 ಕೋಟಿ ಅರೌಂಡ್ ಅಲ್ಲಿ ಪ್ರಾಫಿಟ್ಸ್ ಅನ್ನ ಡಿಕ್ಲೇರ್ ಮಾಡಿದ್ರು. ಈ ಬಾರಿ ಪ್ರಾಫಿಟ್ ನಲ್ಲಿ ಇನ್ಕ್ರೀಸ್ ಬರೋದಕ್ಕೆ ರೀಸನ್ ಒಂದು ಅಡಿಷನಲ್ ಇನ್ಕಮ್ ಆಗಿರುತ್ತೆ. ಸೊ ಅದರ್ ಇನ್ಕಮ್ 496 ಕೋಟಿ ಬಂದಿರೋದ್ರಿಂದ ಪ್ರಾಫಿಟ್ ಕನ್ಸಿಡರಬ್ಲಿ ಇನ್ಕ್ರೀಸ್ ಆಗಿದೆ. ಸೊ ಆ ಒಂದು ಅಮೌಂಟ್ ಅನ್ನ ಮೈನಸ್ ಮಾಡಿದಾಗ ಪ್ರಾಫಿಟ್ಸ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಫ್ಲಾಟ್ ಆಗಿ ಕಾಣಿಸ್ತಿದೆ. ಇಯರ್ ಆನ್ ಇಯರ್ ಪ್ರಾಫಿಟ್ ಸ್ವಲ್ಪ ಡ್ರಾಪ್ ಆದ ರೀತಿಯಲ್ಲಿ ಕಾಣಿಸುತ್ತೆ. ಸೊ ಈ ಒಂದು ರಿಸಲ್ಟ್ನ ನಂತರ ಸ್ಟಾಕ್ನಲ್ಲಿ ಅಷ್ಟೇನು ಮೊಮೆಂಟಮ್ ಇರಲಿಲ್ಲ. 1% ಡೌನ್ ಸೈಡ್ನೊಂದಿಗೆ ಡಿಕ್ಸಾನ್ ಟೆಕ್ನಾಲಜೀಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ. ಬಟ್ ಈ ಒಂದು ಕಂಪನಿಯಲ್ಲಿ ಸಾಕಷ್ಟು ಬ್ರೋಕರೇಜ್ಗಳು 20,000ವರೆಗೂ ಟಾರ್ಗೆಟ್ಸ್ಗಳನ್ನು ಕೊಟ್ಟಿದ್ದಾರೆ. ಫ್ಯೂಚರ್ ಪ್ರಾಸ್ಪೆಕ್ಟಿವ್ಸ್ ಸ್ಟ್ರಾಂಗ್ ಆಗಿ ಕಾಣಿಸುತ್ತೆ. ಕೆನರಾ HSBC ಲೈಫ್ ಇವತ್ತು ಮಾರ್ಕೆಟ್ನಲ್ಲಿ ಲಿಸ್ಟ್ ಆಯಿತು. ಒಂದು ಫ್ಲಾಟ್ ಲಿಸ್ಟಿಂಗ್ ನೋಡೋದಕ್ಕೆ ಸಿಕ್ಕಿದೆ. ಕಂಪನಿ ಸೆಟ್ ಮಾಡಿದಂಥ ಪ್ರೈಸ್ ₹106 ಆಗಿತ್ತು. ಅದೇ ಪ್ರೈಸ್ನಲ್ಲಿ ಈ ಕಂಪನಿ ಮಾರ್ಕೆಟ್ನಲ್ಲಿ ಲಿಸ್ಟ್ ಆಗಿದೆ. ಲಿಸ್ಟ್ ಆದಮೇಲೆ ಸ್ವಲ್ಪ ಮಟ್ಟಿಗೆ ಪಾಸಿಟಿವ್ ಟ್ರೆಂಡ್ ನೋಡೋದಕ್ಕೆ ಸಿಕ್ತು. ಸೊ 111 ಪ್ರೈಸ್ನಲ್ಲಿ ಈಗ ಸ್ಟಾಕ್ ಟ್ರೇಡ್ ಆಗ್ತದೆ. ಸೊ ಲಾಂಗ್ ಟರ್ಮ್ ವ್ಯೂ ಇದ್ರೆ ಹೋಲ್ಡ್ ಮಾಡ್ಕೋಬೋದಾಗುತ್ತೆ. ಶಾರ್ಟ್ ಟರ್ಮ್ ಪರ್ಸ್ಪೆಕ್ಟಿವ್ನಿಂದ ಅಪ್ಲೈ ಮಾಡಿದರೆ ಸಿಕ್ಕಿರುವಂಥ ಪ್ರಾಫಿಟ್ಸನ್ನು ತೊಗೊಂಡು ಎಕ್ಸಿಟ್ ಆಗೋದು ಬೆಟರ್ ಆಗ್ಬೋದು. ಮಿಡ್ವೆಸ್ಟ್ IPOನಲ್ಲಿ ಕೊನೆ ದಿನದ ಸಬ್ಸ್ಕ್ರಿಪ್ಷನ್ ಎಂಡ್ ಆಯಿತು. ಪ್ರೀಮಿಯಂ ಸಾಕಷ್ಟು ಫಾಲ್ ಆಗಿದೆ. ₹110 ಪ್ರೀಮಿಯಂ ಈಗ ಕಾಣಿಸ್ತಿದೆ. ಬಟ್ ಸ್ಟಿಲ್ 10% ರಿಟರ್ನ್ಸ್ನ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಬಟ್ ಒಳ್ಳೆ ಒಂದು ಸಬ್ಸ್ಕ್ರಿಪ್ಷನ್ ಎಲ್ಲ ಕ್ಯಾಟಗರಿಗಳಲ್ಲಿ ಕೂಡ ನೋಡೋದಕ್ಕೆ ಸಿಕ್ಕಿದೆ. QIB ಕ್ಯಾಟಗರಿ 147 ಟೈಮ್ ಸಬ್ಸ್ಕ್ರೈಬ್ ಆಯಿತು. HNI ಕ್ಯಾಟಗರಿ 170 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ರಿಟೇಲ್ ಕ್ಯಾಟಗರಿ ಕೂಡ 25 ಟೈಮ್ಗೂ ಹೆಚ್ಚಾಗಿ ಸಬ್ಸ್ಕ್ರೈಬ್ ಆಗಿದೆ. ಸೊ ಎಲ್ಲ ಕ್ಯಾಟಗರಿಗಳಲ್ಲಿ ಒಳ್ಳೆ ಸಬ್ಸ್ಕ್ರಿಪ್ಷನ್ ಇದೆ. ಪ್ರೀಮಿಯಂ ಮೇ ಬಿ ಸ್ವಲ್ಪ ರಿಕವರ್ ಆಗ್ಬೋದು. ಮಾರ್ಕೆಟ್ನಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಇದ್ರೂ ಕೂಡ ಪ್ರೀಮಿಯಂ ಡ್ರಾಪ್ ಆಗಿದೆ. ಬಟ್ ಸ್ಟಿಲ್ ಪಾಸಿಟಿವ್ ಲಿಸ್ಟಿಂಗ್ನ ಎಕ್ಸ್ಪೆಕ್ಟೇಷನ್ ಇದ್ದೇ ಇರುತ್ತೆ. ಹಾಗೆ ಅಲಾಟ್ಮೆಂಟ್ನ ಚಾನ್ಸಸ್ ಕೂಡ ಕಡಿಮೆನೇ ಇದೆ. ಹಾಗೆ ಇವತ್ತಿನ FII DII ಆಕ್ಟಿವಿಟಿಯನ್ನು ಅಬ್ಸರ್ವ್ ಮಾಡಿದಾಗ DIIs ಕಡೆಯಿಂದ 1526 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ನೋಡೋದಕ್ಕೆ ಸಿಕ್ಕಿದೆ. FIIs 308 ಕೋಟಿ ಅಮೌಂಟ್ನ ನೆಟ್ ಬೈಯಿಂಗ್ ಅನ್ನು ಮಾಡ್ಕೊಂಡಿದ್ದಾರೆ. ಸೊ FIIs ಕಡೆಯಿಂದ ಬೈಯಿಂಗ್ ಕಂಟಿನ್ಯೂ ಆಗ್ತಿರೋದು ಕೂಡ ಸ್ವಲ್ಪ ಮಟ್ಟಿಗೆ ಮಾರ್ಕೆಟ್ಗೆ ಪಾಸಿಟಿವ್ ಆಗಿರುತ್ತೆ.
ನಾನಿವತ್ತು ನಿಮಗೆ ಮಾರ್ಕೆಟ್ನ ಬಗ್ಗೆ ಕೊಟ್ಟಂಥ ಇನ್ಫಾರ್ಮೇಷನ್ ಇಷ್ಟ ಆದರೆ ವೀಡಿಯೋನ ಲೈಕ್ ಮಾಡಿ. ಹಾಗೆ ಇದೇ ರೀತಿಯ ಮಾರ್ಕೆಟ್ ಅಪ್ಡೇಟ್ಸ್ಗಳಿಗೋಸ್ಕರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫ್ರೆಂಡ್ಸ್.